ಓಂ ಶಾಂತಿ. ನಮಸ್ಕಾರ ಪ್ರೀತಿಯ ಆತ್ಮೀಯ ಬಂಧುಗಳೇ. ಇವತ್ತಿನ ಭೌತಿಕ ಜಗತ್ತಿನಲ್ಲಿ ನಾವು ಎಲ್ಲದರ ಹಿಂದೆ ಓಡುತ್ತಿರುವಾಗ ಹಣ, ಆರೋಗ್ಯ, ಸುಖ, ಸಂತೋಷ, ಶಾಂತಿ ಎಲ್ಲವೂ ಸಿಗೋದು ಕಷ್ಟವಾಗುತ್ತಿದೆ ಅಂತ ಬಹಳ ಜನರು ಹೇಳುತ್ತಿರುತ್ತಾರೆ. ಆದರೆ ಇವೆಲ್ಲವೂ ನಮ್ಮ ಬದುಕಿಗೆ ಸಹಜವಾಗಿಯೇ ಹರಿದು ಬರುವಂತಹ ಒಂದು ರಹಸ್ಯ ಕಾಲವಿದೆ ಎಂದು ನೀವು ತಿಳಿದಿದ್ದೀರಾ? ಅದಾಗಿದೆ ಬ್ರಹ್ಮ ಮುಹೂರ್ತ. ಹೌದು ಸ್ನೇಹಿತರೆ, ಬ್ರಹ್ಮ ಮುಹೂರ್ತ ನಿಜಕ್ಕೂ ಇದು ಒಂದು ಚಮತ್ಕಾರದ ಸಮಯ. ಬದುಕಿನ ದಿಕ್ಕು ತಿರುಗಿಸಬಹುದಾದ ಶಕ್ತಿಯ ಸಮಯ. ಇದು ಕೇವಲ ಯೋಗಿಗಳಿಗೆ, ಸಾಧಕರಿಗೆ ಅಲ್ಲ, ಈ ಭೂಮಿಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಲಭ್ಯವಿರುವ ಸಮಯ. ಆದರೆ ಬಹಳಷ್ಟು ಜನರು ಇದರ ಮಹತ್ವವೇ ತಿಳಿಯದೆ ಅದನ್ನು ವ್ಯರ್ಥ ಮಾಡುತ್ತಿರುತ್ತಾರೆ. ಇವತ್ತು ನಾನು ನಿಮಗೆ ಈ ಬ್ರಹ್ಮ ಮುಹೂರ್ತದ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸುತ್ತೇನೆ. ತಾವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿ. ಶಾಸ್ತ್ರ, ವೈಜ್ಞಾನಿಕ ಅರ್ಥ, ನಮ್ಮ ಪೂರ್ವಜರ ಅನುಭವ, ಆತ್ಮಾನುಭವ ಎಲ್ಲವನ್ನು ನಾವು ನೋಡೋಣ. ಬ್ರಹ್ಮ ಮುಹೂರ್ತ ಎಂದರೆ ಏನು? ಬ್ರಹ್ಮ ಮುಹೂರ್ತ ಎಂದರೆ ಈ ಬ್ರಹ್ಮಾಂಡದ ಮೂಲ ಶಕ್ತಿ ಚಲನೆಯಲ್ಲಿರುವ ಕ್ಷಣ. ಇದು ಹಗಲು ಬೆಳಕಿನ ಪ್ರಾರಂಭಕ್ಕೆ ಮುಂಚೆ ಇರುವ ಸಮಯ. ಸಾಮಾನ್ಯವಾಗಿ ಬೆಳಗ್ಗೆ 3:30ರಿಂದ 5:30ವರೆಗೂ ಮಧ್ಯದ ಬರುವ ಸಮಯವಿದು. ಬ್ರಹ್ಮ ಅಂದರೆ ಸೃಷ್ಟಿಯ ಮೂಲ ಶಕ್ತಿ ಎಂದು ಅರ್ಥ. ಮುಹೂರ್ತ ಅಂದರೆ ವಿಶೇಷ ಕ್ಷಣ, ದಿವ್ಯ ಸಮಯ. ಅಂದರೆ ಪ್ರಕೃತಿಯ ತಾಯಿಯ ದೈವಿಕ ಸ್ಪಂದನೆ ತುಂಬಿರುವ ಸಮಯವಿದು. ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿಗಳು ತಾವು ಚಲಿಸುತ್ತಿರುವ ಸ್ಪಷ್ಟ ಧ್ವನಿಯನ್ನು, ಸ್ಪಷ್ಟ ಸ್ಪಂದನೆಗಳನ್ನು ನೀಡುತ್ತವೆ. ಹಕ್ಕಿಗಳ ಮೊಟ್ಟ ಮೊದಲ ಕೂಗು, ಗಾಳಿಯ ತಂಪು ತಾಕಾಟ, ವಾತಾವರಣದ ವಿಶಿಷ್ಟ ಶಾಂತಿ, ಈ ಎಲ್ಲವೂ ಬ್ರಹ್ಮ ಮುಹೂರ್ತದಲ್ಲಿ ಕಾಣುತ್ತದೆ. ಇನ್ನು ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ಏನು ಮಹತ್ವವಿದೆ? ಸ್ನೇಹಿತರೆ, ಪ್ರಾಚೀನ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಯೋಗಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತದ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿವೆ. ಚಾಣಕ್ಯರು ಹೇಳಿದ್ದಾರೆ, ಬ್ರಹ್ಮ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಮಯಾಶಃ. ಅಂದರೆ ಇಚ್ಛಿತ ಆಯುಷ್ಯು, ಆರೋಗ್ಯ, ಯಶಸ್ಸನ್ನು ಬಯಸುವವರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗಿ ಎದ್ದಿರಬೇಕು. ಭಗವದ್ಗೀತೆಯಲ್ಲೂ ಪರೋಕ್ಷವಾಗಿ ಈ ಸಮಯದ ಶಕ್ತಿಯನ್ನು ವಿವರಿಸಲಾಗಿದೆ. ಯೋಗಿಯು ಯಾವ ಸಮಯದಲ್ಲಿ ತನ್ನ ಶಕ್ತಿಯನ್ನು ಜಾಗೃತಗೊಳಿಸಬಹುದು ಎಂಬುದು ಬ್ರಹ್ಮ ಮುಹೂರ್ತದ ಪ್ರಮುಖವಾಗಿದೆ. ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ? ಇವತ್ತಿನ ವಿಜ್ಞಾನವು ಈ ಸಮಯದ ಬಗ್ಗೆ ಮಹತ್ವವನ್ನು ಒಪ್ಪಿಕೊಂಡಿದೆ. ಹಲವಾರು ಅಧ್ಯಯನಗಳು ಹೀಗಿವೆ. ಮನುಷ್ಯನ ದೇಹದ ಆಂತರಿಕ ಗಡಿಯಾರ, ನಮ್ಮ ದೇಹದಲ್ಲಿ ಸಿರ್ಕೇಡಿಯಾನ್ ರಿದಮ್ ಅನ್ನೋ ಒಂದು ಪ್ರಕೃತಿ ನಿಯಂತ್ರಿತ ಕಾಲಚಕ್ರ ಇದೆ. ಬೆಳಗಿನ ಮುಂಜಾನ ಸಮಯದಲ್ಲಿ ದೇಹದ ನಾಡಿಮಂಡಲ, ಮೆದುಳಿನ ಚೇತನತೆ, ಶಕ್ತಿಯ ಪ್ರಮಾಣ ಎಲ್ಲವೂ ಹೆಚ್ಚಾಗಿರುತ್ತವೆ. ಆಮ್ಲಜನಕದ ಪ್ರಮಾಣ ಈ ಸಮಯದಲ್ಲಿ ಬಹಳ ಚೆನ್ನಾಗಿರುತ್ತದೆ. ಅಂದರೆ ಈ ಸಮಯದಲ್ಲಿ ಗಾಳಿಯಲ್ಲಿ ಆಮ್ಲಜನಕ ಹೆಚ್ಚು ಇರುತ್ತದೆ. ನಾವು ಮಾಡಿದ ಉಸಿರಾಟ ನಮ್ಮ ದೇಹಕ್ಕೆ ಹೆಚ್ಚಿನ ಶುದ್ಧತೆಯನ್ನು ನೀಡುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡಿದರೆ ಮೆದುಳಿನ ನ್ಯೂರಾನ್ಗಳ ಚಟುವಟಿಕೆ ಸುಧಾರಣೆಯಾಗುತ್ತದೆ. ಇದು ಮಕ್ಕಳ ಓದು, ದೊಡ್ಡವರ ಕೆಲಸ, ಯೋಗ್ಯವಾದ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಹಾಗಾದರೆ ಬನ್ನಿ ನೋಡೋಣ, ಈ ಸಮಯದಲ್ಲಿ ಏನು ಮಾಡಬೇಕು? ಬ್ರಹ್ಮ ಮುಹೂರ್ತದ ಸಮಯ ಬಹಳ ಶ್ರೇಷ್ಠವಾದದ್ದು ಅಂದ ಮೇಲೆ ನಾವು ಆ ಸಮಯದಲ್ಲಿ
ಮಾಡಬೇಕಾಗಿರುವ ಕೆಲವು ಕ್ರಮಗಳು ಇಲ್ಲಿವೆ, ನೋಡೋಣ ಬನ್ನಿ. ಪ್ರತಿಯೊಬ್ಬರೂ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಏಳುವುದರ ತಕ್ಷಣ ಬಿಸಿ ನೀರು ಕುಡಿಯೋದು, ಇದು ದೇಹದ ಮಲಿನತೆಯನ್ನು ತೆಗೆಯುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ, ಶುದ್ಧ ಉಸಿರಾಟ, ಧ್ಯಾನ ಶಾಂತ ಮನಸ್ಸು ಕೂಡಿಸುತ್ತದೆ. ನಿಮ್ಮ ಬಯಕೆಯನ್ನು ಮನಸ್ಸಿನಲ್ಲಿ ಪುನಃ ಪುನಃ ಸ್ಪಷ್ಟವಾಗಿ ಹೇಳಿಕೊಳ್ಳಿ. ಇದು ಅದೃಷ್ಟವನ್ನು ಆಕರ್ಷಿಸುತ್ತದೆ. ನೀವು ಶ್ರದ್ಧೆಯಿಂದ ಯಾವುದೇ ಪವಿತ್ರ ಮಂತ್ರವನ್ನು ಜಪಿಸಬಹುದು ಅಥವಾ ಓಂಕಾರ ಧ್ವನಿಯನ್ನು ಮಾಡಬಹುದು ಹಾಗೂ ಸರಳ ಯೋಗಾಸನಗಳನ್ನು ಮಾಡಬಹುದು. ಇದರಿಂದ ದೇಹ ಚುರುಕಾಗುತ್ತದೆ. ನಾವು ಬ್ರಹ್ಮ ಮುಹೂರ್ತದಿಂದ ಎದ್ದು ಮಾಡುವ ಧ್ಯಾನದಿಂದ ಆಗುವ ಲಾಭಗಳು ಈ ರೀತಿ ಇದೆ. ದಿನವಿಡೀ ಚೈತನ್ಯತೆಯಿಂದ ತುಂಬಿರ್ತೇವೆ. ಮನಸ್ಸಿನ ಶಾಂತಿ, ಆರೋಗ್ಯ ಸುಧಾರಣೆ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳ, ಉದ್ಯೋಗದಲ್ಲಿ ಯಶಸ್ಸು, ಸಂಸಾರದ ಒತ್ತಡವನ್ನು ಸುಲಭವಾಗಿ ಎದುರಿಸುವ ಶಕ್ತಿ, ಆತ್ಮಸ್ಥಿತಿಯ ಅನುಭವ, ಇವೆಲ್ಲವೂ ನಮಗೆ ಲಾಭಗಳಾಗುತ್ತವೆ. ಒಂದು ಕಾಲದಲ್ಲಿ ನಂದನವನದಲ್ಲಿ ವಾಸವಿದ್ದ ಋಷಿ ವಿಶ್ವಾಮಿತ್ರರು ಪ್ರತಿದಿನವೂ ಬ್ರಹ್ಮ ಮುಹೂರ್ತಕ್ಕೆ ಎದ್ದು ತಮ್ಮ ತಪಸ್ಸು ಪ್ರಾರಂಭಿಸುತ್ತಿದ್ದರು. ಅವರು ಎಷ್ಟು ಬಡವರಾಗಿದ್ದರೂ ಈ ಒಂದು ಕಾಲದ ಶಿಸ್ತಿನಿಂದ ಅವರು ತಾವು ಬಯಸಿದ ಜ್ಞಾನ, ಧ್ಯಾನ, ಸಿದ್ಧಿಯನ್ನು ಪಡೆಯುತ್ತಿದ್ದರು. ಅವರ ಬಳಿ ಯುವಕರು ಕೇಳಿದ್ರು, ಗುರುಗಳೇ, ನೀವು ಇಷ್ಟೊಂದು ಶಕ್ತಿ, ಜ್ಞಾನ, ಶಾಂತಿ ಪಡೆಯೋದು ಹೇಗೆ ಎಂದು. ಅವರಿಗೆ ಈ ರೀತಿ ಉತ್ತರ ಸಿಕ್ತು, ಬ್ರಹ್ಮ ಮುಹೂರ್ತ ನನ್ನ ಬದುಕಿನ ಬದಲಾವಣೆಯ ದಾರಿಯಾಗಿದೆ. ಈಗಿನ ಜೀವನಕ್ಕೆ ಇದು ಹೇಗೆ ಲಾಭ ಮತ್ತೆ? ಈಗ ನಾವು ಸಂಸಾರದಲ್ಲಿದ್ದರೂ, ಉದ್ಯೋಗದಲ್ಲಿ ತೊಡಗಿದ್ದರೂ, ಮಕ್ಕಳು ಓದುತ್ತಿದ್ದರೂ ಬ್ರಹ್ಮ ಮುಹೂರ್ತವನ್ನು ಅನುಸರಿಸಿದರೆ ಬದುಕಿನ ಪ್ರತಿಯೊಂದು ಕ್ಷೇತ್ರ ಸುಧಾರಣೆಯಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕರೆಕ್ಟಾಗಿ ಕೇಳ್ತಿದ್ದೀರಾ. ಇದು ಅಜ್ಞಾತರಹಿತ ರಹಸ್ಯ. ವಿಜ್ಞಾನ, ಧರ್ಮ, ಅನುಭವ ಎಲ್ಲವೂ ಇದನ್ನು ಸಮರ್ಥಿಸುತ್ತದೆ. ಅಂತಿಮವಾಗಿ ನಿಮ್ಮ ಸಂಕಲ್ಪವೇ ಮುಖ್ಯ. ಇದು ಕೇವಲ ಕೇಳುವುದರಲ್ಲಿ ಮುಗಿಯಬಾರದು ಸ್ನೇಹಿತರೆ. ನೀವು ಈ ಸಮಯವನ್ನು ನಿಮ್ಮ ದಿನಚರ್ಯೆಗೆ ಸೇರಿಸಿಕೊಂಡರೆ ನಿಮ್ಮ ಆರೋಗ್ಯದ ಬದಲಾವಣೆ ಆಗುತ್ತದೆ. ಬದುಕಿನ ತಿರುವು ನಿಮ್ಮ ಕೈಯಲ್ಲಿ ಬರುತ್ತದೆ. ಆಧ್ಯಾತ್ಮಿಕ ಶಕ್ತಿ ಜಾಗೃತಿಯಾಗುತ್ತದೆ. ಹಾಗಾಗಿ ಇಂದು ತಕ್ಷಣ ಒಂದು ಸಂಕಲ್ಪ ಮಾಡಿ, ನಾಳೆಯಿಂದಲೇ ಅಥವಾ ಇಂದಿನಿಂದಲೇ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೇನೆ ಎಂದು ತಮ್ಮ ಒಳಗೆ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ಕೊನೆಯದಾಗಿ ಹೇಳೋದೇನೆಂದರೆ, ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆ ಬೇಕೇ ಬೇಕು. ಆದರೆ ಅದಕ್ಕೆ ದಾರಿ ಬ್ರಹ್ಮ ಮುಹೂರ್ತ. ನೀವು ಈ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಥವಾ ಈ ಶಕ್ತಿಯನ್ನು ನಿಮ್ಮ ಜೀವನದ ಭಾಗ ಮಾಡ್ತೀರಾ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಕೈಯಲ್ಲಿದೆ. ಒಮ್ಮೆ ಪ್ರಯತ್ನ ಮಾಡಿ, ಬದುಕಿನ ಮರುಜನ್ಮ ಖಂಡಿತ ನಿಮ್ಮದಾಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ನೋಡೋದಕ್ಕೆ, ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ. ಓಂ ಶಾಂತಿ.